ದಿನಗೂಲಿ ನೌಕರರ ಗೋಳು ಕೇಳೋರು ಯಾರು? ಅವರೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರಿಗೆ ಪಿಎಫ್ ಅಮೌಂಟ್ ಸರಿಯಾಗಿ ಸಿಗ್ತಾ ಇಲ್ಲ. ಅದೇ ರೀತಿ 2023ರ ಏಪ್ರಿಲ್ ತಿಂಗಳ ವೇತನ ಬಾಕಿ ಬಂದಿಲ್ಲ. ಸಾಕಷ್ಟು ವೇತನ ಬಾಕಿ ಇರತಕ್ಕಂಥದ್ದು. ಅವರ ಗೋಳು ಕೇಳೋರೇ ಇಲ್ಲ. ಕಳೆದ 10 ವರ್ಷಗಳಿಂದ ಪಿಎಫ್ ಹಣ ಸಂದಾಯ ಆಗಿಲ್ಲ. ವಿಜಯನಗರ ಕೇಂದ್ರ ಪುರಾತತ್ವ ಇಲಾಖೆಯ ಎಂಪ್ಲಾಯಿಗಳಿಗೆ ಕಳೆದ 10 ವರ್ಷಗಳಿಂದ ಪಿಎಫ್ ಹಣ ಸಂದಾಯ ಆಗಿಲ್ಲ. 2022ರಲ್ಲಿ 4 ತಿಂಗಳ ಹಣ ಕೊಟ್ಟಿಲ್ಲ. 36 ಜನ ಲೇಬರ್ನ ಕೂಡಿಸ್ಕೊಂಡು ಸ್ಟೂಡೆಂಟ್ಸ್ ಅವರು ಮೇಡಮ್ ಅವ್ರದ್ದು 5 ವರ್ಷ ಕೆಲಸ ಮಾಡ್ತಾ ಇದೀವಿ. ಆರ್ಕಲ್ ಡಿಪಾರ್ಟ್ಮೆಂಟ್ನಾಗೆ ಮಾಡ್ತಿರೋದು ನಾವು ಅರ್ಧ ಯಾವುದು ಮಾಸ್ಟರ್ಲಾಗ ಮಾಡ್ತಾ ಇದೀವಿ. ಈಗ ಅರ್ಧ ಬಂದು 2018ರಿಂದ ನಮಗೆ ಕಾಂಟ್ರಾಕ್ಟ್ ಅಂತ ಕಾಂಟ್ರಾಕ್ಟ್ ಬೇಸಿಗೆ ಸೇರಿಸಿವ ಅಂತ ಹೇಳ್ತಾರೆ. ಒಬ್ರು ಕಾಂಟ್ರಾಕ್ಟ್ ನೋಡಿಲ್ಲ, ಇಲ್ಲಿವರೆಗೆ ಅವ್ರು ಯಾರು ಅಂಬೋದು ನಮಗೆ ಗೊತ್ತೇ ಇಲ್ಲ. ನಮಗೆ ಕೆಲಸ ತಗೋಣಕ್ಕೂ ಅವ್ರು ಬರೋದಿಲ್ಲ. ಎಲ್ಲರೂ ಮಾಡ್ತಿರೋ ಕೆಲಸ ಡಿಪಾರ್ಟ್ಮೆಂಟ್ ಹಾಗೆ ಮಾಡಿಸ್ತಾರೆ. ಪೇಮೆಂಟ್ ಸರಿಗೂ ಆಗ್ತಾ ಇಲ್ಲ. ನಾವು 30 ವರ್ಷ ಕೆಲಸ ಮಾಡ್ತಾ ಇದೀವಿ. ಆರ್ಕಲ್ ಡಿಪಾರ್ಟ್ಮೆಂಟ್ನಾಗೆ ಮಾಡ್ತಿರೋದು ನಾವು ದಿನಗೂಲಿ ನೌಕರರ ಗೋಳು ಕೇಳೋರು ಯಾರು? ಅವರೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರಿಗೆ ಪಿಎಫ್ ಅಮೌಂಟ್ ಸರಿಯಾಗಿ ಸಿಗ್ತಾ ಇಲ್ಲ. ಅದೇ ರೀತಿ 2023ರ ಏಪ್ರಿಲ್ ತಿಂಗಳ ವೇತನ ಬಾಕಿ ಬಂದಿಲ್ಲ. ಸಾಕಷ್ಟು ವೇತನ ಬಾಕಿ ಇರತಕ್ಕಂಥದ್ದು. ಅವರ ಗೋಳು ಕೇಳೋರೇ ಇಲ್ಲ. ಕಳೆದ 10 ವರ್ಷಗಳಿಂದ ಪಿಎಫ್ ಹಣ ಸಂದಾಯ ಆಗಿಲ್ಲ. ವಿಜಯನಗರ ಕೇಂದ್ರ ಪುರಾತತ್ವ ಇಲಾಖೆಯ ಎಂಪ್ಲಾಯಿಗಳಿಗೆ ಕಳೆದ 10 ವರ್ಷಗಳಿಂದ ಪಿಎಫ್ ಹಣ ಸಂದಾಯ ಆಗಿಲ್ಲ. 2022ರಲ್ಲಿ 4 ತಿಂಗಳ ಹಣ ಕೊಟ್ಟಿಲ್ಲ. 36 ಜನ ಲೇಬರ್ನ ಕೂಡಿಸ್ಕೊಂಡು ಸ್ಟೂಡೆಂಟ್ಸ್ ಅವರು ಮೇಡಮ್ ಅವ್ರದ್ದು 5 ವರ್ಷ ಕೆಲಸ ಮಾಡ್ತಾ ಇದೀವಿ. ಆರ್ಕಲ್ ಡಿಪಾರ್ಟ್ಮೆಂಟ್ನಾಗೆ ಮಾಡ್ತಿರೋದು ನಾವು ಅರ್ಧ ಯಾವುದು ಮಾಸ್ಟರ್ಲಾಗ ಮಾಡ್ತಾ ಇದೀವಿ. ಈಗ ಅರ್ಧ ಬಂದು 2018ರಿಂದ ನಮಗೆ ಕಾಂಟ್ರಾಕ್ಟ್ ಅಂತ ಕಾಂಟ್ರಾಕ್ಟ್ ಬೇಸಿಗೆ ಸೇರಿಸಿವ ಅಂತ ಹೇಳ್ತಾರೆ. ಒಬ್ರು ಕಾಂಟ್ರಾಕ್ಟ್ ನೋಡಿಲ್ಲ, ಇಲ್ಲಿವರೆಗೆ ಅವ್ರು ಯಾರು ಅಂಬೋದು ನಮಗೆ ಗೊತ್ತೇ ಇಲ್ಲ. ನಮಗೆ ಕೆಲಸ ತಗೋಣಕ್ಕೂ ಅವ್ರು ಬರೋದಿಲ್ಲ. ಎಲ್ಲರೂ ಮಾಡ್ತಿರೋ ಕೆಲಸ ಡಿಪಾರ್ಟ್ಮೆಂಟ್ ಹಾಗೆ ಮಾಡಿಸ್ತಾರೆ. ಪೇಮೆಂಟ್ ಸರಿಗೂ ಆಗ್ತಾ ಇಲ್ಲ. ನಾವು 30 ವರ್ಷ ಕೆಲಸ ಮಾಡ್ತಾ ಇದೀವಿ. ಆರ್ಕಲ್ ಡಿಪಾರ್ಟ್ಮೆಂಟ್ನಾಗೆ ಮಾಡ್ತಿರೋದು ನಾವು ದಿನಗೂಲಿ ನೌಕರರ ಗೋಳು ಕೇಳೋರು ಯಾರು? ಅವರೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರಿಗೆ ಪಿಎಫ್ ಅಮೌಂಟ್ ಸರಿಯಾಗಿ ಸಿಗ್ತಾ ಇಲ್ಲ. ಅದೇ ರೀತಿ 2023ರ ಏಪ್ರಿಲ್ ತಿಂಗಳ ವೇತನ ಬಾಕಿ ಬಂದಿಲ್ಲ. ಸಾಕಷ್ಟು ವೇತನ ಬಾಕಿ ಇರತಕ್ಕಂಥದ್ದು. ಅವರ ಗೋಳು ಕೇಳೋರೇ ಇಲ್ಲ. ಕಳೆದ 10 ವರ್ಷಗಳಿಂದ ಪಿಎಫ್ ಹಣ ಸಂದಾಯ ಆಗಿಲ್ಲ. ವಿಜಯನಗರ ಕೇಂದ್ರ ಪುರಾತತ್ವ ಇಲಾಖೆಯ ಎಂಪ್ಲಾಯಿಗಳಿಗೆ ಕಳೆದ 10 ವರ್ಷಗಳಿಂದ ಪಿಎಫ್ ಹಣ ಸಂದಾಯ ಆಗಿಲ್ಲ. 2022ರಲ್ಲಿ 4 ತಿಂಗಳ ಹಣ ಕೊಟ್ಟಿಲ್ಲ. 36 ಜನ ಲೇಬರ್ನ ಕೂಡಿಸ್ಕೊಂಡು ಸ್ಟೂಡೆಂಟ್ಸ್ ಅವರು ಮೇಡಮ್ ಅವ್ರದ್ದು 5 ವರ್ಷ ಕೆಲಸ ಮಾಡ್ತಾ ಇದೀವಿ. ಆರ್ಕಲ್ ಡಿಪಾರ್ಟ್ಮೆಂಟ್ನಾಗೆ ಮಾಡ್ತಿರೋದು ನಾವು ಅರ್ಧ ಯಾವುದು ಮಾಸ್ಟರ್ಲಾಗ ಮಾಡ್ತಾ ಇದೀವಿ. ಈಗ ಅರ್ಧ ಬಂದು 2018ರಿಂದ ನಮಗೆ ಕಾಂಟ್ರಾಕ್ಟ್ ಅಂತ ಕಾಂಟ್ರಾಕ್ಟ್ ಬೇಸಿಗೆ ಸೇರಿಸಿವ ಅಂತ ಹೇಳ್ತಾರೆ. ಒಬ್ರು ಕಾಂಟ್ರಾಕ್ಟ್ ನೋಡಿಲ್ಲ, ಇಲ್ಲಿವರೆಗೆ ಅವ್ರು ಯಾರು ಅಂಬೋದು ನಮಗೆ ಗೊತ್ತೇ ಇಲ್ಲ. ನಮಗೆ ಕೆಲಸ ತಗೋಣಕ್ಕೂ ಅವ್ರು ಬರೋದಿಲ್ಲ. ಎಲ್ಲರೂ ಮಾಡ್ತಿರೋ ಕೆಲಸ ಡಿಪಾರ್ಟ್ಮೆಂಟ್ ಹಾಗೆ ಮಾಡಿಸ್ತಾರೆ. ಪೇಮೆಂಟ್ ಸರಿಗೂ ಆಗ್ತಾ ಇಲ್ಲ. ನಾವು 30 ವರ್ಷ ಕೆಲಸ ಮಾಡ್ತಾ ಇದೀವಿ. ಆರ್ಕಲ್ ಡಿಪಾರ್ಟ್ಮೆಂಟ್ನಾಗೆ ಮಾಡ್ತಿರೋದು ನಾವು ದಿನಗೂಲಿ ನೌಕರರ ಗೋಳು ಕೇಳೋರು ಯಾರು? ಅವರೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರಿಗೆ ಪಿಎಫ್ ಅಮೌಂಟ್ ಸರಿಯಾಗಿ ಸಿಗ್ತಾ ಇಲ್ಲ. ಅದೇ ರೀತಿ 2023ರ ಏಪ್ರಿಲ್ ತಿಂಗಳ ವೇತನ ಬಾಕಿ ಬಂದಿಲ್ಲ. ಸಾಕಷ್ಟು ವೇತನ ಬಾಕಿ ಇರತಕ್ಕಂಥದ್ದು. ಅವರ ಗೋಳು ಕೇಳೋರೇ ಇಲ್ಲ. ಕಳೆದ 10 ವರ್ಷಗಳಿಂದ ಪಿಎಫ್ ಹಣ ಸಂದಾಯ ಆಗಿಲ್ಲ. ವಿಜಯನಗರ ಕೇಂದ್ರ ಪುರಾತತ್ವ ಇಲಾಖೆಯ ಎಂಪ್ಲಾಯಿಗಳಿಗೆ ಕಳೆದ 10 ವರ್ಷಗಳಿಂದ ಪಿಎಫ್ ಹಣ ಸಂದಾಯ ಆಗಿಲ್ಲ. 2022ರಲ್ಲಿ 4 ತಿಂಗಳ ಹಣ ಕೊಟ್ಟಿಲ್ಲ. 36 ಜನ ಲೇಬರ್ನ ಕೂಡಿಸ್ಕೊಂಡು ಸ್ಟೂಡೆಂಟ್ಸ್ ಅವರು ಮೇಡಮ್ ಅವ್ರದ್ದು 5 ವರ್ಷ ಕೆಲಸ ಮಾಡ್ತಾ ಇದೀವಿ. ಆರ್ಕಲ್ ಡಿಪಾರ್ಟ್ಮೆಂಟ್ನಾಗೆ ಮಾಡ್ತಿರೋದು ನಾವು ಅರ್ಧ ಯಾವುದು ಮಾಸ್ಟರ್ಲಾಗ ಮಾಡ್ತಾ ಇದೀವಿ.
ಅರ್ಧ ಈಗ ಅರ್ಧ ಬಂದು 2018 ನಮಗೆ ಕಾಂಟ್ರಾಕ್ಟರ್ ಅಂತ ಕಾಂಟ್ರಾಕ್ಟ್ ಬೇಸಿಗೆ ಸೇರಿಸಿವ ಅಂತ ಹೇಳ್ತಾರೆ. ಒಬ್ರು ಕಾಂಟ್ರಾಕ್ಟ್ ನೋಡಿಲ್ಲ, ಇಲ್ಲಿವರೆಗೆ ಅವ್ರು ಯಾರು ಅಂಬೋದು ನಮಗೆ ಗೊತ್ತೇ ಇಲ್ಲ. ನಮಗೆ ಕೆಲಸ ತಗೋಣಕ್ಕೂ ಅವ್ರು ಬರೋದಿಲ್ಲ. ಎಲ್ಲರೂ ಮಾಡ್ತಿರೋ ಕೆಲಸ ಡಿಪಾರ್ಟ್ಮೆಂಟ್ ಆಗ ಮಾಡಿಸ್ತಾರೆ. ಪೇಮೆಂಟ್ ಸರಿಗೂ ಆಗ್ತಾ ಇಲ್ಲ. ನಾವು 30 ವರ್ಷ ಕೆಲಸ ಮಾಡ್ತಾ ಇದೀವಿ. ಡಿಪಾರ್ಟ್ಮೆಂಟ್ ಆಗ ಮಾಡ್ತಿರೋದು ನಾವು ದಿನಗೂಲಿ ನೌಕರರ ಗೋಳು ಕೇಳೋರು ಯಾರು? ಅವರೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರಿಗೆ ಪಿಎಫ್ ಅಮೌಂಟ್ ಸರಿಯಾಗಿ ಸಿಗ್ತಾ ಇಲ್ಲ. ಅದೇ ರೀತಿ 2023 ಏಪ್ರಿಲ್ ತಿಂಗಳ ವೇತನ ಬಾಕಿ ಬಂದಿಲ್ಲ. ಸಾಕಷ್ಟು ವೇತನ ಬಾಕಿ ಇರತಕ್ಕಂಥದ್ದು. ಅವರ ಗೋಳು ಕೇಳೋರೇ ಇಲ್ಲ. ಕಳೆದ 10 ವರ್ಷಗಳಿಂದ ಪಿಎಫ್ ಹಣ ಸಂದಾಯ ಆಗಿಲ್ಲ. ವಿಜಯನಗರ ಕೇಂದ್ರ ಪುರಾತತ್ವ ಇಲಾಖೆಯ ಎಂಪ್ಲಾಯಿಗಳಿಗೆ ಕಳೆದ 10 ವರ್ಷಗಳಿಂದ ಪಿಎಫ್ ಹಣ ಸಂದಾಯ ಆಗಿಲ್ಲ. 2022ರಲ್ಲಿ 4 ತಿಂಗಳ ಹಣ ಕೊಟ್ಟಿಲ್ಲ. 36 ಜನ ಲೇಬರ್ನ ಕೂಡಿಸ್ಕೊಂಡು ಸೂಪರ್ಡೆಂಟ್ ಅವರು ಮೇಡಮ್ ಅವ್ರದ್ದು 5 ವರ್ಷ ಕೆಲಸ ಮಾಡ್ತಾ ಇದೀವಿ. ಡಿಪಾರ್ಟ್ಮೆಂಟ್ ಆಗ ಮಾಡ್ತಿರೋದು ನಾವು ಅರ್ಧ ಯಾವುದು ಮಾಸ್ಟರ್ಲಾಗ್ ಮಾಡ್ತಾ ಇದೀವಿ. ಅರ್ಧ ಈಗ ಅರ್ಧ ಬಂದು 2018 ನಮಗೆ ಕಾಂಟ್ರಾಕ್ಟರ್ ಅಂತ ಕಾಂಟ್ರಾಕ್ಟ್ ಬೇಸಿಗೆ ಸೇರಿಸಿವ ಅಂತ ಹೇಳ್ತಾರೆ. ಒಬ್ರು ಕಾಂಟ್ರಾಕ್ಟ್ ನೋಡಿಲ್ಲ, ಇಲ್ಲಿವರೆಗೆ ಅವ್ರು ಯಾರು ಅಂಬೋದು ನಮಗೆ ಗೊತ್ತೇ ಇಲ್ಲ. ನಮಗೆ ಕೆಲಸ ತಗೋಣಕ್ಕೂ ಅವ್ರು ಬರೋದಿಲ್ಲ. ಎಲ್ಲರೂ ಮಾಡ್ತಿರೋ ಕೆಲಸ ಡಿಪಾರ್ಟ್ಮೆಂಟ್ ಆಗ ಮಾಡಿಸ್ತಾರೆ. ಪೇಮೆಂಟ್ ಸರಿಗೂ ಆಗ್ತಾ ಇಲ್ಲ. ನಾವು 30 ವರ್ಷ ಕೆಲಸ ಮಾಡ್ತಾ ಇದೀವಿ. ಡಿಪಾರ್ಟ್ಮೆಂಟ್ ಆಗ ಮಾಡ್ತಿರೋದು ನಾವು ದಿನಗೂಲಿ ನೌಕರರ ಗೋಳು ಕೇಳೋರು ಯಾರು? ಅವರೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರಿಗೆ ಪಿಎಫ್ ಅಮೌಂಟ್ ಸರಿಯಾಗಿ ಸಿಗ್ತಾ ಇಲ್ಲ. ಅದೇ ರೀತಿ 2023 ಏಪ್ರಿಲ್ ತಿಂಗಳ ವೇತನ ಬಾಕಿ ಬಂದಿಲ್ಲ. ಸಾಕಷ್ಟು ವೇತನ ಬಾಕಿ ಇರತಕ್ಕಂಥದ್ದು. ಅವರ ಗೋಳು ಕೇಳೋರೇ ಇಲ್ಲ. ಕಳೆದ 10 ವರ್ಷಗಳಿಂದ ಪಿಎಫ್ ಹಣ ಸಂದಾಯ ಆಗಿಲ್ಲ. ವಿಜಯನಗರ ಕೇಂದ್ರ ಪುರಾತತ್ವ ಇಲಾಖೆಯ ಎಂಪ್ಲಾಯಿಗಳಿಗೆ ಕಳೆದ 10 ವರ್ಷಗಳಿಂದ ಪಿಎಫ್ ಹಣ ಸಂದಾಯ ಆಗಿಲ್ಲ. 2022ರಲ್ಲಿ 4 ತಿಂಗಳ ಹಣ ಕೊಟ್ಟಿಲ್ಲ. 36 ಜನ ಲೇಬರ್ನ ಕೂಡಿಸ್ಕೊಂಡು ಸೂಪರ್ಡೆಂಟ್ ಅವರು ಮೇಡಮ್ ಅವ್ರದ್ದು 5 ವರ್ಷ ಕೆಲಸ ಮಾಡ್ತಾ ಇದೀವಿ. ಡಿಪಾರ್ಟ್ಮೆಂಟ್ ಆಗ ಮಾಡ್ತಿರೋದು ನಾವು ಅರ್ಧ ಯಾವುದು ಮಾಸ್ಟರ್ಲಾಗ್ ಮಾಡ್ತಾ ಇದೀವಿ. ಅರ್ಧ ಈಗ ಅರ್ಧ ಬಂದು 2018 ನಮಗೆ ಕಾಂಟ್ರಾಕ್ಟರ್ ಅಂತ ಕಾಂಟ್ರಾಕ್ಟ್ ಬೇಸಿಗೆ ಸೇರಿಸಿವ ಅಂತ ಹೇಳ್ತಾರೆ. ಒಬ್ರು ಕಾಂಟ್ರಾಕ್ಟ್ ನೋಡಿಲ್ಲ, ಇಲ್ಲಿವರೆಗೆ ಅವ್ರು ಯಾರು ಅಂಬೋದು ನಮಗೆ ಗೊತ್ತೇ ಇಲ್ಲ. ನಮಗೆ ಕೆಲಸ ತಗೋಣಕ್ಕೂ ಅವ್ರು ಬರೋದಿಲ್ಲ. ಎಲ್ಲರೂ ಮಾಡ್ತಿರೋ ಕೆಲಸ ಡಿಪಾರ್ಟ್ಮೆಂಟ್ ಆಗ ಮಾಡಿಸ್ತಾರೆ. ಪೇಮೆಂಟ್ ಸರಿಗೂ ಆಗ್ತಾ ಇಲ್ಲ. ನಾವು 30 ವರ್ಷ ಕೆಲಸ ಮಾಡ್ತಾ ಇದೀವಿ. ಡಿಪಾರ್ಟ್ಮೆಂಟ್ ಆಗ ಮಾಡ್ತಿರೋದು